ಏಪ್ರಿಲ್ 7ರಂದು ಜಿಲ್ಲಾ ಮಟ್ಟದ ರೈತ ಜಾಗೃತಿ ಸಮಾವೇಶ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾಂತೇಶ್ ಜಮಾದಾರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕ ಕಲಬುರಗಿ ಹಾಗೂ ತಾಲೂಕಾ ಘಟಕ ಅಫ್ಜಲ್ಪುರ ವತಿಯಿಂದ ಏಪ್ರಿಲ್ 7ರಂದು ಬೆಳಗ್ಗೆ 10 ಗಂಟೆಗೆ ಅಫ್ಜಲ್ಪುರದ ಶ್ರೀ ಮಳೇಂದ್ರ ಫಂಕ್ಷನ್ ಹಾಲ್ನಲ್ಲಿ ಜಿಲ್ಲಾ ಮಟ್ಟದ ರೈತ ಜಾಗೃತಿ ಸಮಾವೇಶ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಆಗಮಿಸಲಿದ್ದಾರೆ ಎಂದರು. ಇನ್ನು ನಮ್ಮ ಬೇಡಿಕೆಗಳಾದ ಅಫ್ಜಲ್ಪುರ ತಾಲೂಕಿನ ಭೀಮಾ ಏತ ನೀರಾವರಿ ಯೋಜನೆಯಲ್ಲಿ ಸ್ವರ್ಣ ಡ್ಯಾಂನಿಂದ ಬಳ್ಳೂರ್ಗಿ ಮುಖಾಂತರ ಹಳ್ಳಾಳಿ, ಚಿಂಚೋಳಿ, ಬಡದಾಳ, ರೇವೂರು, ಅಂಕಲ್ಗಿ, ಮಧುರ, ಭೈರಾಮಡ್ಗಿ, ಗೊಬ್ಬೂರು, ಬಿದನೂರು ಕೆರೆವರೆಗೂ ಕಾಲುವೆ ನಿರ್ಮಾಣ ಮಾಡಬೇಕು. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಮಲ್ಲಾಬಾದ್ ಏತ ನೀರಾವರಿ ಯೋಜನೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ 387 ಕೋಟಿ ರೂಪಾಯಿ ಅನುಮೋದನೆಯಾಗಿದ್ದು, ಆದ ಕಾರಣ ಕೆಲಸ ಪ್ರಾರಂಭ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿದರು. 2025ರಂದು ಸೋಮವಾರ ಅಫ್ಜಲ್ಪುರ ತಾಲೂಕಿನಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ಸಮಾವೇಶದ ಉದ್ಘಾಟಕರಾಗಿ ಆಗಮಿಸ್ತಿರುವಂಥವರು ಮಾನ್ಯ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ ಅವರು. ಅದೇ ರೀತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರಾಗಿರುವಂಥ ಶ್ರೀ ಸಿದ್ದಪ್ಪ ಕಾಕ ಬಿದಿರವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈ ಜಿಲ್ಲಾ ಮಟ್ಟದ ರೈತ ಜಾಗೃತಿ ಸಮಸ್ಯೆ ಇಡಲಿಕ್ಕೆ ಕಾರಣ ಏನಂದರೆ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಸಮಾವೇಶಗಳನ್ನು ಆಗಿದ್ದು ನಾವು ಕಂಡಿದ್ದೀವಿ. ಆದರೆ ಪ್ರಪ್ರಥಮ ಬಾರಿಗೆ ರೈತ ಜಾಗೃತಿ ಸಮಸ್ಯೆಯಲ್ಲಿ ಮಾಡಲಿಕ್ಕೆ ಕಾರಣ ಏನಂದರೆ, ರೈತರು ಅಸಂಘಟಿತರಾಗಿರೋದರಿಂದ ಸಂಘಟಿತರಾಗಿ ಮಾಡಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ರೈತರ ವಿವಿಧ ಸಮಸ್ಯೆಗಳೇನು ವಿವಿಧ ಜ್ವಲಂತ ಸಮಸ್ಯೆಗಳು ಇದ್ದಾವೆ. ನೀರಿನ ಸಮಸ್ಯೆ ಆಗಲಿ, ಇವತ್ತು ತೊಗರಿ ನೆಟೆ ರೋಗದಿಂದ ರೈತರಿಗೆ ಪರಿಹಾರ ಬರಬೇಕಾಗಿತ್ತು, ಅದನ್ನು ಕೂಡ ಬರಲಿಲ್ಲ. ಬರೀ ಬೆಳೆ ವಿಮೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ, ಅದು ಏಪ್ರಿಲ್ ತಿಂಗಳಲ್ಲಿ ಬರ್ತದೆ ಅಂಥೇಳಿ ಮಾನ್ಯ CM ಮುಖ್ಯಮಂತ್ರಿ ಸಾಹೇಬರು ಹೇಳಿದ್ದಾರೆ. ಹಾಗಾಗಿ ರೈತರ ಸುಮಾರು ತೊಂದರೆಗಳು, ನೂರಾರು ತೊಂದರೆಗಳಿದ್ದಾವೆ. ಹಾಗಾಗಿ ರೈತರನ್ನು ಬಗ್ಗೆ ಸ್ವಲ್ಪ ಬೆಳೆಗಳ ಬಗ್ಗೆ ಮಾಹಿತಿ ನೀಡಲು, ಕಬ್ಬಿನ ಬಗ್ಗೆ ಆಗಲಿ, ಹತ್ತಿ ಬಗ್ಗೆ, ತೊಗರಿ ಬಗ್ಗೆ, ನೆಟೆ ರೋಗ ಯಾವ ಕಾರಣದಿಂದ ಬರ್ತದೆ ಅಂತ ಹೇಳಿ ಮಾಹಿತಿ ನೀಡಲಿಕ್ಕೆ ಮಾನ್ಯ ವಿಶೇಷ ವಿಜ್ಞಾನಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಆ ಕಾರಣದಿಂದ ಜಿಲ್ಲಾ ಮಟ್ಟದ ರೈತ ಜಾಗೃತಿ ಸಮಸ್ಯೆಗೆ ಮತ್ತು ವಿಶೇಷವಾಗಿ ಸಾಧನೆ ಮಾಡಿದಂಥವ್ರು ಈ ಭಾಗದಲ್ಲಿ ಈ ಬರಭೂಮಿಯಲ್ಲಿ ಇವತ್ತೇನು ಈ ಕಡೆ ನಮ್ಮ ಬರಭೂಮಿ ಏನಿದೆ, ಮಳೆ ಮೇಲೆ ಅವಲಂಬನೆಯಾಗಿ ಏನು ಬೆಳೀತಾರ ಅಂಥ ರೈತರು ಏನು ಇವತ್ತು ದೊಡ್ಡ ಮಟ್ಟದಲ್ಲಿ ಯಾರು ಬೆಳೆದಿದ್ದಾರೆ ಅಂಥ ಸಾಧಕರಿಗೆ ಸನ್ಮಾನ ಕೂಡ ನಾವು ಇವತ್ತು ಜಿಲ್ಲಾ ಮಟ್ಟದ ಏನು ಜಾಗೃತಿ ಸಮಸ್ಯೆಯಲ್ಲಿ ಇಟ್ಟಿದ್ದೀವಿ. ಮತ್ತೇನು ಹೇಳಬೇಕು ಸರ್? ಸರ್ಕಾರ ಆದೇಶ ಮಾಡ್ತಾರೆ, ಒಮ್ಮೆ ಆದೇಶ ಮಾಡಿ 2 ದಿವಸದಾಗೆ ದರ ಏರಿಕೆ ಮಾಡ್ತಾರೆ. ಆದರೆ ಸಿಂಗಲ್ ಪೇಸ್ ರೈತರಿಗೆ ಏನು ತೋಟದಲ್ಲಿ ಇರುವಂಥ ಮನೆಗಳಿಗೆ ಸಿಂಗಲ್ ಪೇಸ್ ಹೌದು ಸರ್, ಆರ್ಡ್ರ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.